ಮೂವಿಯ ಆರಂಭದಲ್ಲಿ ವೇ ಹೆಸರಿನ ಪುಟ್ಟುಡುಗಿನ ನೋಡ್ತೀವಿ. ಅವಳೊಂದು ಫ್ಲವರ್ ನ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ. ಆಗ ಅವಳಪ್ಪ ಅಲ್ಲಿಗೆ ಬಂದು ಏನಮ್ಮ ಏನ್ ಮಾಡ್ತಿದ್ದಿ ಅಂತ ಕೇಳ್ಬೇಕಾದ್ರೆ ವೇ ನಿಮ್ಮ ಬುಕ್ ನಲ್ಲಿ ಈ ಫ್ಲವರ್ ನ ಫೋಟೋ ಇತ್ತು ಅಲ್ವಾ, ಅದನ್ನ ಡ್ರಾಯಿಂಗ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಆಕ್ಚುಲಿ ಅವಳಪ್ಪ ಒಂದು ಸೈಂಟಿಸ್ಟ್ ಆಗಿದ್ದು ಇಂತ ಬಹಳಷ್ಟು ಫೋಟೋಗಳು ಅವರ ಎಕ್ಸ್ಪೆರಿಮೆಂಟ್ ಬುಕ್ ನಲ್ಲಿ ಇದ್ದಿರುತ್ತೆ. ಹಾಗೇನೆ ಒಂದು ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಗೋಸ್ಕರ ಅವನ ಮನೆನೇ ಲ್ಯಾಬ್ ಮಾಡ್ಕೊಂಡು ಹಗಲು ರಾತ್ರಿ ಆ ಪ್ರಾಜೆಕ್ಟ್ ಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ. ಇಷ್ಟೊತ್ತು ವಿಡಿಯೋನ ನೋಡಿದಿರಿ ಅಂದ್ರೆ ಒಂದು ವಿಷಯನ ನೀವು ನೋಟಿಸ್ ಮಾಡಿರ್ಬೋದು, ಅವರಿಬ್ಬರ ಮುಖದಲ್ಲಿ ವಿಚಿತ್ರವಾದ ಬರ್ತ್ ಮಾರ್ಕ್ ಇರೋದನ್ನ. ಇದು ಅವರ ಚಂದನ ಕಮ್ಮಿ ಮಾಡ್ತಾ ಇದ್ದು ಇದರ ಸಲುವಾಗಿನೇ ಅವಳಪ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಸಿರಮ್ ನ ಕಂಡುಹುಡುಕ್ತಾರೆ. ಈ ಸಿರಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಸ್ಕಿನ್ ನ ಮತ್ತೊಂದು ಸ್ಕಿನ್ ಗೆ ಮರ್ಜ್ ಮಾಡುತ್ತೆ, ಅಂದ್ರೆ ಜೋಡಣೆ ಮಾಡುತ್ತೆ. ಈ ಎಕ್ಸ್ಪೆರಿಮೆಂಟ್ ನ ಪ್ರಾಕ್ಟಿಕಲ್ ಆಗಿ ಫೇಸ್ ಗೆನೆ ಟ್ರೈ ಮಾಡೋಕೆ ಒಂದು ಇಲಿಯ ಸ್ಕಿನ್ ನ ಕಟ್ ಮಾಡಿ ಅವನ ಫೇಸ್ ನ ಆ ಬರ್ತ್ ಮಾರ್ಕ್ ಇರೋ ಜಾಗಕ್ಕೆ ಫಿಕ್ಸ್ ಮಾಡ್ತಾನೆ. ಆಗ ಆ ಸ್ಕಿನ್ ಅವನ ಫೇಸ್ ನ ಕಲೆನೆಲ್ಲ ಅಳಿಸ್ತಾ ಬರುತ್ತೆ. ಇದರಿಂದ ಅವನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು ಅಂತ ಖುಷಿಯಾಗಬೇಕಾದ್ರೆ ಆ ಸ್ಕಿನ್ ಕಲೆಯ ಜೊತೆಗೆ ಅವನ ಮೂಗು ಬಾಯಿ ಎಲ್ಲಾನು ಕವರ್ ಮಾಡ್ಕೋತಾ ಹೋಗುತ್ತೆ. ಇದರಿಂದ ಟೆನ್ಷನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಸ್ಕಿನ್ ನ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಆ ಸ್ಕಿನ್ ಜೋಡಣೆಗೊಳ್ತಾನೆ ಇರುತ್ತೆ. ಇದರಿಂದ ಅವನ ಉಸಿರುಗಟ್ಟಿ ಅಲ್ಲೇ ಕೆಳಗೆ ಬಿದ್ದೋಗ್ತಾನೆ. ಇದನ್ನೆಲ್ಲ ನೋಡ್ತಾ ಅವನ ಮಗಳು ಹೇಗೆ ಸುಮ್ನಿರೋಕೆ ಸಾಧ್ಯ ಅಲ್ವಾ, ಅವಳಪ್ಪಗೆ ಹೆಲ್ಪ್ ಮಾಡೋಕೆ ಅದೇ ಚಾಕುವಿನಿಂದ ಆ ಸ್ಕಿನ್ ನ ಮತ್ತೆ ಮತ್ತೆ ಕಟ್ ಮಾಡ್ತಿರ್ಬೇಕಾದ್ರೆ ಸ್ಪಾಟ್ ನಲ್ಲೇ ಅವಳಪ್ಪನ ಸಾವಾಗುತ್ತೆ. ಅಲ್ಲಿಂದ ಸೀನ್ ಕಟ್ ಮಾಡಿ ಬಹಳಷ್ಟು ವರ್ಷದ ನಂತರದ ಸೀನ್ ನ ನೋಡ್ತೀವಿ. ಅಲ್ಲಿ ವೇ ಬೆಳೆದು ದೊಡ್ಡವಳಾಗಿದ್ದು ಈಗ ಅವಳಿಗೆ ನಮ್ಮವರು ತಮ್ಮವರು ಯಾರು ಇರೋಲ್ಲ. ಅವಳ ಸೋಷಿಯಲ್ ಲೈಫ್ ನು ಚೆನ್ನಾಗಿರೋಲ್ಲ. ಅವಳ ಮುಖದಲ್ಲಿ ಕಲೆ ಇರೋದ್ರಿಂದ ಎಲ್ರು ಅವಳನ್ನ ವಿಚಿತ್ರ ಪ್ರಾಣಿ ತರ ನೋಡಿ ದೂರನೇ ಇಟ್ಟಿರ್ತಾರೆ. ಇದರಿಂದೆಲ್ಲ ಬೇಸತ್ತು ಅವಳಪ್ಪ ಅರ್ಧದಲ್ಲೇ ನಿಲ್ಸಿರೋ ಆ ಎಕ್ಸ್ಪೆರಿಮೆಂಟ್ ನ ಕಂಟಿನ್ಯೂ ಮಾಡಿ ಅವಳ ಮುಖನು ಅವಳ ರೀತಿಯೇ ಇರೋ ಬೇರೆಯವರ ಮುಖನು ಫಿಕ್ಸ್ ಮಾಡ್ಬೇಕು ಅಂತ ಅವಳಪ್ಪನ ಎಕ್ಸ್ಪೆರಿಮೆಂಟ್ ನ ಮುಂದುವರಿಸ್ತಾ ಇರ್ತಾಳೆ. ಹಾಗೇನೆ ವೇ ಓದೋದ್ರಲ್ಲಿ ಅವಳಪ್ಪನ ರೀತಿನೇ ತುಂಬಾನೇ ಇಂಟೆಲಿಜೆಂಟ್ ಆಗಿರೋದ್ರಿಂದ ನ್ಯೂಜಿಲೆಂಡ್ ನ ದೊಡ್ಡ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿ ಅವಳ ಹುಟ್ಟೂರು ಬಿಟ್ಟು ನ್ಯೂಜಿಲೆಂಡ್ ನಲ್ಲಿರೋ ಅವಳ ಆಂಟಿ ಮನೆಯಲ್ಲಿ ಉಳ್ಕೊಳ್ಳೋಕೆ ಹೋಗ್ತಾಳೆ. ಅಲ್ಲಿ ಅವಳ ಆಂಟಿ ಅವಳನ್ನ ಏರ್ಪೋರ್ಟ್ ನಿಂದ ಮನೆಗೆ ಕರ್ಕೊಂಡ್ ಬಂದು ಅವಳ ಮಗಳು ಆಂಜಿನ ಪರಿಚಯ ಮಾಡಿಸ್ತಾರೆ. ವೇಗೆ ಆಂಜಿಯ ಬ್ಯೂಟಿ ಸ್ಟೈಲ್ ನ ನೋಡಿ ಇಷ್ಟ ಆದ್ರೆ ಆಂಜಿಗೆ ಹಳ್ಳಿಯಲ್ಲಿ ಬೆಳೆದಿರೋ ವೇನ ನೋಡಿ ಸ್ವಲ್ಪನೂ ಇಷ್ಟ ಆಗದೆ ಅವಳಿಂದ ದೂರನೇ ಇರ್ತಾಳೆ. ನಂತರ ಆಂಜಿ ರೂಮ್ ನಲ್ಲಿ ಅವಳಪ್ಪನ ಜೊತೆ ಫೋನ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ವೇ ಅದನ್ನ ಕದ್ದು ಕೇಳಿಸ್ಕೊತಿದ್ದು ಆ ವಿಷಯ ಆಂಜಿಯ ನಾಯಿಗೆ ಗೊತ್ತಾಗಿ ಅದು ಅವಳ ಮೇಲೆ ಬೊಗಳುತ್ತೆ. ಆಗ ವೇ ಅಲ್ಲಿಂದ ಓಡೋದ್ರು ಕೂಡ ಆಂಜಿಗೆ ಗೊತ್ತಾಗಿರುತ್ತೆ ಇದು ಪಕ್ಕ ವೇನೆ ಅಂತ. ವೇನ ಬಿಹೇವಿಯರ್ ಆಂಜಿಗೆ ತುಂಬಾನೇ ವಿಯರ್ಡ್ ಅನಿಸ್ತಿರುತ್ತೆ. ಮತ್ತೆ ರಾತ್ರಿ ವೇ ಅವಳಪ್ಪನ ಫೋಟೋಗೆ ಪೂಜೆ ಮಾಡ್ತಾ ಇವತ್ತೊಂದು ದಿನ ನ್ಯೂಜಿಲೆಂಡ್ ನ ಫುಡ್ ಇಟ್ಟಿದ್ದೀನಿ, ನಾಳೆಯಿಂದ ಪಕ್ಕ ಚೈನೀಸ್ ಫುಡ್ ಇಡ್ತೀನಿ ಅಂತ ಹೇಳಿ ಅವಳಪ್ಪನಲ್ಲಿ ಪ್ರೇ ಮಾಡ್ಕೋತಾಳೆ. ವೇ ಅವಳಪ್ಪನನ್ನೇ ದೇವ್ರು ಅಂತ ನಂಬಿದ್ದು ಅವರ ಪೂಜೆನೆ ಪ್ರತಿ ದಿನ ಮಾಡ್ತಾ ಇರ್ತಾಳೆ. ಮರುದಿನ ವೇ ಯೂನಿವರ್ಸಿಟಿಗೆ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯ ಜಾನ್ ಅಂತ ಹೇಳೋ ಹೋಮ್ಲೆಸ್ ಪರ್ಸನ್ ಸಿಗ್ತಾನೆ. ಅವನು ನೋಡೋಕೆ ತುಂಬಾನೇ ಕುರೂಪಿಯಾಗಿದ್ದು ಆದ್ರೆ ಮನಸ್ಸಿನಿಂದ ಒಬ್ಬ ಒಳ್ಳೆ ವ್ಯಕ್ತಿಯಾಗಿರ್ತಾನೆ. ವೇಗೆ ಕಾಲೇಜ್ ದಾರಿ ತೋರ್ಸೋದ್ರಲ್ಲಿ ಆ ವ್ಯಕ್ತಿ ಅವಳಿಗೆ ಹೆಲ್ಪ್ ಮಾಡ್ತಾನೆ. ನಂತರ ಕ್ಲಾಸ್ ನಲ್ಲಿ ವೇ ಯಾವುದೇ ಫ್ರೆಂಡ್ಸ್ ಇಲ್ದೆ ಸೈಲೆಂಟ್ ಆಗಿ ಕೂತಿದ್ರೆ ಆಂಜಿ ಮಾತ್ರ ಅವಳ ಫ್ರೆಂಡ್ಸ್ ಈವಾ ಹಾಗೆ ಜಸ್ಮಿನ್ ಜೊತೆ ಕೂತಿರ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಪ್ರೊಫೆಸರ್ ಪೋಲ್ ಬಂದು ಎಲ್ಲ ಸ್ಟೂಡೆಂಟ್ ಗಳ ಎಂಟ್ರಿ ಎಕ್ಸಾಮ್ ಪೇಪರ್ ಕೊಡ್ತಾ ತುಂಬಾ ಪ್ರೌಡ್ಲಿ ವೇ ಪೇಪರು ಕೊಡ್ತಾರೆ. ಯಾಕಂದ್ರೆ ವೇ 100% ಸ್ಕೋರ್ ಮಾಡಿದ್ದು ಇದು ಆ ಯೂನಿವರ್ಸಿಟಿಯಲ್ಲೇ ಫಸ್ಟ್ ಟೈಮ್ ಆಗಿರುತ್ತೆ. ಮತ್ತೆ ಪ್ರೊಫೆಸರ್ ನನ್ಗೊಂದು ಲ್ಯಾಬ್ ಅಸಿಸ್ಟೆಂಟ್ ನ ಅವಶ್ಯಕತೆ ಇದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬರ್ಬೋದು ಅಂತ ಹೇಳ್ತಾರೆ. ಆಗ ವೇ ಅದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತೋರಿಸಿ ಪ್ರೊಫೆಸರ್ ಲ್ಯಾಬ್ ಗೆ ಹೋಗೋ ಮೊದ್ಲೇ ಅವಳೋಗಿ ಅವಳ ಎಕ್ಸ್ಪೆರಿಮೆಂಟ್ ಗೆ ಬೇಕಿರೋ ಐಟಮ್ ನೆಲ್ಲ ಲ್ಯಾಬ್ ನಿಂದ ತಗೊಳ್ತಿರ್ತಾಳೆ. ಅಷ್ಟೊತ್ತಿಗೆ ಪ್ರೊಫೆಸರ್ ಅಲ್ಲಿಗೆ ಬಂದು ಏನ್ ಮಾಡ್ತಿದೀಯ ಅಂತ ಕೇಳ್ಬೇಕಾದ್ರೆ ವೇ ನನ್ನಪ್ಪನ ಎಕ್ಸ್ಪೆರಿಮೆಂಟ್ ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಇದ್ದೀನಿ, ಅದಕ್ಕೆ ಕೆಲವೊಂದು ಐಟಮ್ ಗಳ ಅವಶ್ಯಕತೆ ಇತ್ತು, ಅದಕ್ಕೆ ತಗೊಳ್ತಿದ್ದೆ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಅವಳ ಕೈಲಿದ್ದ ಎಕ್ಸ್ಪೆರಿಮೆಂಟ್ ಬುಕ್ ನ ತಗೊಂಡು ನೋಡ್ಬೇಕಾದ್ರೆ ಆ ಎಕ್ಸ್ಪೆರಿಮೆಂಟ್ ಅವನಿಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಂತರ ಸಂಜೆ ಪ್ರೊಫೆಸರಿಗೊಂದು ಇಮೇಲ್ ಬರುತ್ತೆ. ಅದರಲ್ಲಿ ಅವನ ಎಕ್ಸ್ಪೆರಿಮೆಂಟ್ ನ ಇನ್ನು 2 ವಾರದಲ್ಲಿ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅವನಿಗೆ ಬರ್ತಿದ್ದ ಫಂಡಿಂಗ್ ನೆಲ್ಲ ನಿಲ್ಸ್ಬೇಕಾಗಿರುತ್ತೆ ಅಂತ ಬರ್ದಿರುತ್ತೆ. ಪೋಲ್ ಇಷ್ಟ ದಿನ ಮಾಡಿದ ಎಕ್ಸ್ಪೆರಿಮೆಂಟ್ ಅಲ್ಲಿ ಫೈಲ್ಯೂರ್ ಆಗಿದ್ದು ಇನ್ನು ಯಾವುದೇ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ರು 2 ವಾರದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ವೇನ ಎಕ್ಸ್ಪೆರಿಮೆಂಟ್ ಗೆನೆ ಕೈ ಹಾಕಿ ಅದನ್ನ ಬೇಗನೆ ಕಂಪ್ಲೀಟ್ ಮಾಡಿ ನಂತರ ಅದು ನನ್ನ ಎಕ್ಸ್ಪೆರಿಮೆಂಟ್ ಅಂತ ಸುಳ್ಳು ಹೇಳಿ ಸಬ್ಮಿಟ್ ಮಾಡಿ ಬಿಡೋಣ ಅಂತ ಯೋಚನೆಗೆ ಬರ್ತಾನೆ. ರಾತ್ರಿ ಆಂಜಿಯ ಫ್ರೆಂಡ್ ಅವಳ ಮನೆಗೆ ಬಂದು ವೇನ ರೂಮ್ ನಲ್ಲಿರೋ ರಿಚುವಲ್ ಐಟಮ್ ನ ನೋಡಿ ತಮಾಷೆ ಮಾಡ್ತಾರೆ. ಅವಳ ರೂಮ್ ಅನ್ನೆಲ್ಲ ಪೂರ್ತಿಯಾಗಿ ಚೆಕ್ ಮಾಡ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಗೆ ರಿಲೇಟೆಡ್ ಆದ ವಿಚಿತ್ರ ವಸ್ತು, ಫೋಟೋ ಹಾಗೆ ರಕ್ತದಿಂದ ಕೂಡಿರೋ ಟೂಲ್, ಸ್ಕಿನ್ ನ ಸಣ್ಣ ಸಣ್ಣ ಪೀಸಸ್ ಇವನ್ನೆಲ್ಲ ನೋಡಿ ಹೆದ್ರಿ ಈ ಹುಡುಗಿ ನಾವ್ ಅಂದ್ಕೊಂಡ ರೀತಿ ಇಲ್ಲ, ತುಂಬಾನೇ ಮಿಸ್ಟೀರಿಯಸ್ ಆಗಿ ಇದ್ದಾಳೆ, ಇವಳಿಂದ ದೂರ ಇರೋದೇ ಸರಿ ಅಂತ ಅಲ್ಲಿಂದ ಹೋಗ್ತಾರೆ. ಮರುದಿನ ಬೆಳಗ್ಗೆ ಆಂಜಿ ಅವಳ ಫ್ರೆಂಡ್ ಜೊತೆ ಕೂತು ಮಾತಾಡ್ತಿರೋದನ್ನ ವೇ ನೋಡಿ ಅವರ ರೀತಿನೇ ಇಮಿಟೇಟ್ ಮಾಡ್ತಾ ಇರ್ತಾಳೆ. ಓದೋದ್ರ ಜೊತೆ ಜೊತೆಯಲ್ಲೇ ಈ ಇಮಿಟೇಟ್
ಇಮಿಟೇಟ್ ಮಾಡೋ ಟ್ಯಾಲೆಂಟ್ ವೇ ಹತ್ರ ಇರುತ್ತೆ. ವೇ ಅವರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕೆ ಅವ್ರ ಹತ್ರ ಹೋಗಿ ಲಂಚ್ ಮಾಡೋಕೆ ರೆಸ್ಟೋರೆಂಟ್ ಗೆ ಕರೀತಾಳೆ. ಆದ್ರೆ ಅವ್ರು ಯಾರಿಗೂ ಅವಳ ಜೊತೆ ಲಂಚ್ ಗೆ ಹೋಗೋಕೆ ಇಷ್ಟ ಇರಲ್ಲ. ಆದ್ರೂ ಅನಿವಾರ್ಯವಾಗಿ ಅವಳ ಜೊತೆ ಹೋಗ್ತಾರೆ. ರೆಸ್ಟೋರೆಂಟ್ ಅಲ್ಲಿ ವೇ ಅವಳಪ್ಪನ ಫೇವ್ರೆಟ್ ಚೈನೀಸ್ ಫುಡ್ ನ ಆರ್ಡರ್ ಮಾಡ್ಬಿಟ್ಟು ಅದನ್ನ ವಿಚಿತ್ರವಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದನ್ನ ನೋಡಿ ಈವ ಹಾಗೆ ಆಂಜಿ ನಮ್ಗೆ ಚೈನೀಸ್ ಫುಡ್ ಇಷ್ಟ ಇಲ್ಲ ಅಂತ ಕಾರಣ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಜಸ್ಮಿನ್ ಮಾತ್ರ ಆ ತರ ಎದ್ದೋಗಿ ಅವಳ ಫೀಲಿಂಗ್ಸ್ ಗೆ ನೋವು ಮಾಡೋಕೆ ಇಷ್ಟ ಪಡ್ತಿರಲ್ಲ. ಅದಕ್ಕೆ ಚೈನೀಸ್ ಫುಡ್ ಇಷ್ಟ ಇಲ್ದಿದ್ರು ವೇಗೆ ಬೇಜಾರಾಗಬಾರ್ದು ಅಂತ ಒಂದ್ ಪೀಸ್ ಟ್ರೈ ಮಾಡ್ತಾಳೆ. ಆದ್ರೆ ಅವಳ ಕೈಯಿಂದಲೂ ಆ ಫುಡ್ ನ ತಿನ್ನೋಕಾಗ್ದೆ ಸಾರಿ ಕೇಳಿ ಅವಳು ಎದ್ದೋಗ್ತಾಳೆ. ಇದರಿಂದ ಬೇಜಾರಾಗಿ ವೇ ಆ ಎಕ್ಸ್ಟ್ರಾ ಫುಡ್ ಅನ್ನೆಲ್ಲ ಪಾರ್ಸಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಆ ಹೋಮ್ಲೆಸ್ ಪರ್ಸನ್ ಕಂಡು ಅವನಿಗೆನೆ ಫುಡ್ ನ ಕೊಡ್ತಾಳೆ. ಇವತ್ತು ಅವಳು ತುಂಬಾನೇ ಬೇಸರದಲ್ಲಿದ್ದ ಕಾರಣ ಆ ವ್ಯಕ್ತಿ ಜೊತೆನೆ ಮಾತನಾಡ್ತಾ ನನ್ನ ಮುಖದಲ್ಲಿರೋ ಈ ಕಲೆ ನನ್ನನ್ನ ತುಂಬಾನೇ ಅಗ್ಲಿ ಮಾಡ್ತಾ ಇದೆ. ಇದರಿಂದ ಯಾರು ನನ್ನ ಜೊತೆ ಇರೋಕೆ ಇಷ್ಟ ಪಡಲ್ಲ ಅಂತ ಹೇಳ್ಕೊತಾಳೆ. ಅದಕ್ಕೆ ಆ ವ್ಯಕ್ತಿ ಆತರೆಲ್ಲ ಏನೂ ಇಲ್ಲ, ನೀ ಹೇಗಿದ್ಯೋ ಹಾಗೇನೆ ತುಂಬಾ ಚೆನ್ನಾಗಿದ್ದಿ ಅಂತ ಹೇಳ್ತಾನೆ. ಅವನ ಮಾತನ್ನ ಕೇಳಿ ಅವಳಿಗೆ ಖುಷಿಯಿಂದ ಕಣ್ಣಂಚಲಿ ನೀರ್ ತುಂಬಿಕೊಳ್ಳುತ್ತೆ. ಅಷ್ಟರಲ್ಲೇ ಪೋಲ್ ಅಲ್ಲಿಗೆ ಬಂದು ವೇಗೆ ಲಿಫ್ಟ್ ಕೊಡೋದಾಗಿ ಕಾರ್ ಒಳಗೆ ಕರೀತಾನೆ. ಮತ್ತೆ ವೇ ಹತ್ರ ನಾನು ನಿನ್ನಪ್ಪನ ಎಕ್ಸ್ಪೆರಿಮೆಂಟ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟೆಡ್ ಆಗಿದ್ದೀನಿ, ನಾವಿಬ್ರು ಸೇರಿಕೊಂಡು ನಿನ್ನಪ್ಪನ ಎಕ್ಸ್ಪೆರಿಮೆಂಟ್ ನ ಕಂಪ್ಲೀಟ್ ಮಾಡಿ ಬಿಡೋಣ ಅಂತಾನೆ. ಆ ವಿಷಯ ಕೇಳಿ ವೇನು ತುಂಬಾ ಖುಷಿ ಆಗ್ತಾಳೆ. ಯಾಕಂದ್ರೆ ಇದುವರೆಗೂ ಯಾರು ಆ ಎಕ್ಸ್ಪೆರಿಮೆಂಟ್ ಗೆ ಇಂಟ್ರೆಸ್ಟ್ ತೋರಿಸಿರೋಲ್ಲ. ಅದಕ್ಕೆ ಮನೆಗೆ ಬಂದು ವೇ ಅವಳಪ್ಪನ ಫೋಟೋನ ನೋಡ್ತಾ ನಿಮ್ಮ ಮಗಳು ತುಂಬಾ ಬೇಗನೆ ನಿಮ್ಮ ಎಕ್ಸ್ಪೆರಿಮೆಂಟ್ ನ ಕಂಪ್ಲೀಟ್ ಮಾಡಿ ನಿಮ್ಗೆ ಪ್ರೌಡ್ ಫೀಲ್ ಆಗೋ ರೀತಿ ಮಾಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಆಂಜಿ ರೂಮ್ ಅಲ್ಲಿ ಯಾರು ನಗು ರೀತಿ ಸದ್ದಾಗ್ತಾ ಇರುತ್ತೆ. ಅದನ್ನ ಕೇಳಿ ವೇ ಅಲ್ಲಿಗೆ ಹೋಗಿ ರೂಮ್ ನೊಳಗೆ ಏನಾಗ್ತಿದೆ ಅಂತ ನೋಡಿದ್ರೆ ಆಂಜಿ ಹಾಗೆ ಅವಳ ಬಾಯ್ ಫ್ರೆಂಡ್ ಅಲ್ಲಿರ್ತಾರೆ. ಆಗ ಆಂಜಿನಾಯಿಗೆ ವೇ ಕದ್ದು ನೋಡ್ತಿರೋದು ಗೊತ್ತಾಗಿ ಅದು ಅವಳಿಗೆ ಬೊಗಳುತ್ತೆ. ಅದನ್ನ ನೋಡಿ ಆಂಜಿ ಅರ್ಥ ಮಾಡ್ಕೋತಾಳೆ ವೇ ಅಲ್ಲಿ ಆಗ್ತಿರೋದನ್ನೆಲ್ಲ ಕದ್ದು ನೋಡ್ತಾ ಇದ್ಲು ಅಂತ. ಇದರಿಂದ ಸಿಟ್ಟಾಗಿ ಇವತ್ತು ಮಾತ್ರ ಅವಳನ್ನ ಸುಮ್ನೆ ಬಿಡೋಲ್ಲ ಅಂತ ವೇ ಹತ್ರ ಹೋಗಿ ಇನ್ ಮುಂದೆ ಈ ನಿನ್ನ ಕಿತ್ತೋದ ಮುಖ ಆಗ್ಲಿ, ನಿನ್ನ ಕಿತ್ತೋದ ವಾಯ್ಸ್ ಆಗ್ಲಿ, ಅಗರಬತ್ತಿ ಸ್ಮೆಲ್ ಆಗ್ಲಿ, ನಿನ್ನ ಆ ಚೈನೀಸ್ ಫುಡ್ ನ ವಾಸನೆ ಆಗ್ಲಿ ಇದ್ಯಾವ್ದು ನನಗಿನ್ನು ಬರ್ಬಾರ್ದು ಅಂತ ಬೈದೋಗ್ತಾಳೆ. ಆದ್ರೆ ವೇ ಮಾತ್ರ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ಮರುದಿನದಿಂದಲೇ ಪೋಲ್ ನ ಜೊತೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಬ್ಯುಸಿ ಆಗ್ತಾಳೆ. ಬಹಳಷ್ಟು ದಿನ ಎಕ್ಸ್ಪೆರಿಮೆಂಟ್ ನ ಮುಂದುವರಿಸಿದ್ರು ಅವರಿಗೆ ಮಾತ್ರ ರಿಸಲ್ಟ್ ಸಿಗ್ತಿರಲ್ಲ. ಅವರು ಹಾಕ್ತಿದ್ದ ಎಫರ್ಟ್ ಎಲ್ಲಾನು ವೇಸ್ಟ್ ಆಗಿನೇ ಹೋಗ್ತಿರುತ್ತೆ. ಇದರಿಂದೆಲ್ಲ ಪೋಲ್ ಪೇಷನ್ಸ್ ಕಳ್ಕೊಂಡು ಈ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂರೋದ್ರಿಂದ ಸುಮ್ನೆ ಟೈಮ್ ವೇಸ್ಟ್ ಅಂತ ಹೇಳಿ ಆ ಎಕ್ಸ್ಪೆರಿಮೆಂಟ್ ನ ಅಲ್ಲೇ ನಿಲ್ಲಿಸ್ತಾನೆ. ಆಗ ಜಸ್ಮಿನ್ ಅಲ್ಲಿಗೆ ಬಂದು ಲ್ಯಾಬ್ ಅಸಿಸ್ಟೆಂಟ್ ಆಗೋಕೆ ಅಪ್ಲೈ ಮಾಡ್ತಾಳೆ. ಪೋಲ್ ಈ ವೇ ನನ್ನ ಯಾವ ಕೆಲ್ಸಕ್ಕೂ ಬರಲ್ಲ ಅಂತ ಅನ್ಕೊಂಡು ವೇನ ತೆಗೆದು ಜಸ್ಮಿನ್ ನ ಲ್ಯಾಬ್ ಅಸಿಸ್ಟೆಂಟ್ ಮಾಡ್ಕೋತಾನೆ. ನಂತರ ಸಂಜೆ ಜಸ್ಮಿನ್ ಹಾಗೆ ವೇ ಇಬ್ರು ಒಟ್ಟಿಗೆ ಬಸ್ ನಲ್ಲಿ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಜಸ್ಮಿನ್ ವೇ ಹತ್ರ ನಿನ್ನೆ ರೆಸ್ಟೋರೆಂಟ್ ಅಲ್ಲಿ ಅವಳನ್ನೊಬ್ಳನ್ನೇ ಬಿಟ್ಟೋಗಿದ್ದಕ್ಕೆ ಸಾರಿ ಕೇಳಿ ಅವಳ ಫೇಸಿಗೆ ಹಾಕಿದ್ದ ಸ್ಕಾರ್ಫ್ ನು ತೆಗೆದು ಅವಳಿಗೆ ಕಂಫರ್ಟ್ ಫೀಲ್ ಮಾಡಿ ಅವಳ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋತಾಳೆ. ಆಗ ವೇಗೆ ಬಸ್ ನೊಳಗೆ ಒಂದು ಪೋಸ್ಟರ್ ಸಿಗುತ್ತೆ. ಅದರಲ್ಲಿ ಕಾಪ್ಸ್ ಫ್ಲವರ್ ಬಗ್ಗೆ ಬರ್ದಿರುತ್ತೆ. ಅದನ್ನ ನೋಡಿ ಅವಳಿಗೆ ನೆನಪಾಗುತ್ತೆ ಈ ಫ್ಲವರ್ ಅವಳಪ್ಪನ ಎಕ್ಸ್ಪೆರಿಮೆಂಟ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಅಂತ. ಆದ್ರೆ ಅದು ಎಲ್ಲಿ ಸಿಗುತ್ತೆ ಅನ್ನೋ ವಿಷಯ ಮಾತ್ರ ವೇಗೆ ಗೊತ್ತಿರೋಲ್ಲ. ಆದ್ರೆ ಈಗ ಆ ಪೋಸ್ಟರ್ ನಿಂದ ಅದರ ಅಡ್ರೆಸ್ ವೇಗೆ ಗೊತ್ತಾಗಿರುತ್ತೆ. ಹೇಗಾದ್ರೂ ಮಾಡಿ ಈ ಫ್ಲವರ್ ನ ತಗೊಳ್ಬೇಕು ಅಂತ ರಾತ್ರಿ ಕದ್ದು ಆ ಫ್ಲವರ್ ಇರೋ ಜಾಗಕ್ಕೆ ಹೋಗಿ ಅದರ ಎಕ್ಸ್ಟ್ರಾಕ್ಟ್ ನ ಕಲೆಕ್ಟ್ ಮಾಡಿ ಮರುದಿನನೇ ಲ್ಯಾಬ್ ನಲ್ಲಿ ಆ ಫ್ಲವರ್ ನ ಎಕ್ಸ್ಟ್ರಾಕ್ಟ್ ಜೊತೆ ಅವಳ ಎಕ್ಸ್ಪೆರಿಮೆಂಟ್ ಅನ್ನ ಮುಂದುವರಿಸಿ ಫೈನಲಿ ಆ ಸಿರಮ್ ನ ಕಂಡು ಹುಡುಕೇ ಬಿಡ್ತಾಳೆ. ಅದನ್ನ ಡೈರೆಕ್ಟ್ ಆಗಿ ಅವಳ ಮುಖಕ್ಕೆ ಅಪ್ಲೈ ಮಾಡದೆ ಅವಳ ತೊಡೆ ಭಾಗದ ಸ್ಕಿನ್ ನ ಪೀಲ್ ಮಾಡಿ ನಂತರ ಆ ಸಿರಮ್ ನ ಹಾಕಿ ಮತ್ತೆ ಅವಳ ಸ್ಕಿನ್ ನ ಫಿಕ್ಸ್ ಮಾಡ್ತಾಳೆ. ಇದರಿಂದ ಆ ಸ್ಕಿನ್ ರೀಜನರೇಟ್ ಆಗಿ ಅವಳ ಸ್ಕಿನ್ನಿನ ಜೊತೆ ಅಬ್ಸರ್ವ್ ಆಗುತ್ತೆ. ಈ ಕಡೆ ಮತ್ತೊಂದು ರೂಮ್ ನಲ್ಲಿ ಈವ ಹಾಗೆ ಪೋಲ್ ನ ಅಫೇರ್ ನಡೀತಾ ಇರುತ್ತೆ. ಈವ ಓದೋದ್ರಲ್ಲಿ ಎವರೇಜ್ ಸ್ಟೂಡೆಂಟ್ ಆಗಿದ್ರೂನು ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಇವರ ಅಫೇರೇ ಕಾರಣ ಆಗಿರುತ್ತೆ. ವೇ ಅವಳ ಎಕ್ಸ್ಪೆರಿಮೆಂಟ್ ಅಲ್ಲಿ ತುಂಬಾನೇ ಇನ್ವಾಲ್ವ್ ಆಗಿದ್ದ ಕಾರಣ ಅವರಿಬ್ರು ಅಲ್ಲೇ ಇದ್ದ ವಿಷಯ ವೇಗೆ ಗೊತ್ತಾಗಿರಲ್ಲ. ಮತ್ತೆ ಈವ ಪೋಲ್ ಹತ್ರ ಇವಳೊಬ್ಳೆ ಇಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ತಾಳೆ. ಆದ್ರೆ ಪೋಲ್ಗೂ ಅವಳು ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗದೆ ತಡಿ ಏನ್ ಮಾಡ್ತಿದ್ದಾಳೆ ಅಂತ ನೋಡೋಕೆ ಹೋಗ್ತೀನಿ, ನೀನು ಮತ್ತೊಂದು ಡೋರಿಂದ ಎಕ್ಸಿಟ್ ಆಗು ಅಂತ ಹೇಳಿ ಅಲ್ಲಿಂದ ವೇ ಹತ್ರ ಹೋಗಿ ಏನ್ ಮಾಡ್ತಿದ್ದೀಯ ಅಂತ ಕೇಳ್ಬೇಕಾದ್ರೆ ವೇ ಅವಳ ರೀಜನರೇಟ್ ಆದ ಸ್ಕಿನ್ ನ ತೋರಿಸಿ ಹೇಗೆ ಆ ಫ್ಲವರ್ ನ ಎಕ್ಸ್ಟ್ರಾಕ್ಟ್ ಈ ಎಕ್ಸ್ಪೆರಿಮೆಂಟ್ ನ ಕಂಪ್ಲೀಟ್ ಮಾಡ್ತು ಅಂತ ಹೇಳ್ತಾಳೆ. ಕೊನೆಗೂ ಅವಳ ಅಪ್ಪನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿರುತ್ತೆ. ಇದನ್ನೆಲ್ಲ ಪಕ್ಕದ ರೂಮ್ ಅಲ್ಲೇ ನೋಡ್ತಾ ನಿಂತಿದ್ದ ಈವ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವರ ಫೋಟೋನ ತೆಗೆದ್ಬಿಟ್ಟು ಸಡನ್ ಆಗಿ ಅವರಿಬ್ರ ಹತ್ರ ಹೋಗಿ ಅವರಿಗೆ ಟಾಂಟ್ ಮಾಡ್ತಾಳೆ. ಏನೋ ಅವರಿಬ್ರು ತಪ್ಪು ಕೆಲಸ ಮಾಡ್ತಿದ್ರು ಅನ್ನೋ ರೀತಿ. ನಂತರ ಈವ ವೇನ ಲಿಫ್ಟ್ ಮಾಡ್ತೀನಿ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ವೇ ಅಂತೂ ಅವಳು ಆತರ ಸಡನ್ ಆಗಿ ಬಂದಿದ್ರಿಂದ ತುಂಬಾನೇ ಹೆದರ್ಬಿಟ್ಟು ಅವಳಪ್ಪನ ಎಕ್ಸ್ಪೆರಿಮೆಂಟ್ ಬುಕ್ ನ ಅಲ್ಲೇ ಮರ್ತೋಗ್ತಾಳೆ. ಇದರಿಂದ ಪೋಲ್ ತುಂಬಾನೇ ಖುಷಿ ಆಗ್ತಾನೆ. ಯಾಕಂದ್ರೆ ಅವಳ ಅಪ್ಪನ ಎಕ್ಸ್ಪೆರಿಮೆಂಟ್ ನ ಕದ್ದು ಅವನ ಹೆಸರಿಗೆ ಮಾಡ್ಕೊಳ್ಳೋ ಪ್ಲಾನ್ ಮೊದ್ಲೇ ಅವನ ತಲೆಯಲ್ಲಿ ಇರುತ್ತೆ
ಅಲ್ವಾ ಅದಕ್ಕೆ. ಆದ್ರೆ ಆ ಬುಕ್ ನಲ್ಲಿರೋದೆಲ್ಲ ಚೈನೀಸ್ ಅಲ್ಲಿದ್ದು ಅವನ ಚೈನೀಸ್ ಫ್ರೆಂಡ್ ಹತ್ರ ಆ ಬುಕ್ ನ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡೋದಾಗಿ ಹೇಳ್ತಾನೆ. ಈ ಕಡೆ ಈವ ಆ ಫೋಟೋನ ಆಂಜಿಗೆ ಸೆಂಡ್ ಮಾಡಿ ಇವರಿಬ್ಬರ ಮಧ್ಯ ಏನ್ ನಡೀತಿದೆ ಅಂತ ಮೆಸೇಜ್ ಹಾಕ್ತಾಳೆ. ಇದರಿಂದ ಆಂಜಿಗೆ ತುಂಬಾನೇ ಕೋಪ ಬಂದು ಇವಳು ನನ್ನ ಕಜಿನ್ ಆಗಿರೋದ್ರಿಂದ ಇವಳಿಂದ ನನ್ಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಸಿಟ್ನಿಂದ ಮನೆಗೆ ಹೋಗಿ ವೇನ ರೂಮ್ ನಲ್ಲಿದ್ದ ಐಟಮ್ನೆಲ್ಲ ಒಡ್ದು ನಾಶ ಮಾಡ್ತಾಳೆ. ಇಷ್ಟಾದ್ರೂ ವೇ ಯಾಕೆ ಮನೆಗೆ ಹೋಗಿರೋಲ್ಲ ಅಂದ್ರೆ ಅವಳನ್ನ ಮನೆಗೆ ಡ್ರಾಪ್ ಮಾಡೋ ಬದಲು ಒಂದು ಜಾಗಕ್ಕೆ ಕರ್ಕೊಂಡೋಗಿ ನೋಡುವೆ ಈ ತರ ಎಲ್ಲ ಲೆಕ್ಚರ್ ಅನ್ನ ಸೆಡ್ಯೂಸ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ಮಾಡೋದು, ಲೆಕ್ಚರ್ ಜೊತೆ ಸಂಬಂಧ ಇಟ್ಕೊಳ್ಳೋದು ಇವೆಲ್ಲ ತಪ್ಪು ಕೆಲ್ಸ. ಈ ತರ ಎಲ್ಲ ಮಾಡೋಕ್ ಹೋಗ್ಬಾರ್ದು ಅಂತ ಇವಳು ದೊಡ್ಡ ಸಾಚಂತರ ಬಿಲ್ಡಪ್ ಕೊಡ್ತಾ ಬಾಯಿಗೆ ಬಂದಾಗೆ ಮಾತಾಡ್ತಾಳೆ. ವೇ ಅವಳಿಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತಾಳೆ, ನೀನ್ ಅಂದ್ಕೊಂಡ ರೀತಿ ಏನೂ ಇಲ್ಲ ಅಂತ. ಆದ್ರೆ ಅವಳ ಒಂದು ಮಾತನ್ನು ಕೇಳ್ದೆ ಅವಳನ್ನೊಬ್ಳನ್ನೇ ಅಲ್ಲಿ ಬಿಟ್ಟು ಹೋಗ್ತಾಳೆ. ಇದರಿಂದ ವೇ ತುಂಬಾ ಬೇಸರ ಆಗಿ ಅಲ್ಲಿಂದ ನಡ್ಕೋತಾ ಮನೆಗೆ ಹೋಗಿ ನೋಡಿದ್ರೆ ಅವಳ ಬೇಸರ ಇನ್ನೂ ಜಾಸ್ತಿಯಾಗಿ ಹೋಗುತ್ತೆ. ಯಾಕಂದ್ರೆ ಅವಳ ರೂಮ್ ಪೂರ್ತಿ ಚಲಪಿಲಿಯಾಗಿದ್ದು ಈ ತರ ಎಲ್ಲ ಯಾಕೆ ಪೂರ್ವಜರಿಗೆ ಅವಮಾನ ಮಾಡ್ದೆ ಅಂತ ಆಂಜಿ ಹತ್ರ ಕೇಳಿದ್ರೆ, ಯಾಕೆ ನಿನ್ನ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೋಗೋಲ್ಲ, ಯಾಕೆ ನಮ್ಮ ಮಾನ ಮರಿದಿ ತೆಗಿಯೋಕೆ ಇಲ್ಲಿಗೆ ಬಂದೆ ಅಂತ ವೇ ಮೇಲೆ ಬಿದ್ದು ಜಗಳ ಆಡ್ತಾಳೆ. ಆಂಜಿ ವೇ ಮೇಲೆ ಎಷ್ಟು ಕೋಪದಲ್ಲಿರ್ತಾಳೆ ಅಂದ್ರೆ ಅವಳ ಕತ್ತಿಸ್ಕಿ ಸಾಯಿಸೋಕು ಮುಂದಾಗ್ತಾಳೆ. ವೇ ಪಾಪ ಅವಳ ದಾಳಿಯಿಂದ ಬಚಾವಾಗೋಕೆ ಅಲ್ಲೇ ಪಕ್ಕದಲ್ಲಿದ್ದ ಚಾಪ್ ಸ್ಟಿಕ್ ನಿಂದ ಆಂಜಿಗೆ ಹೊಡಿಬೇಕಾದ್ರೆ ಅದು ಸೀದಾ ಹೋಗಿ ಅವಳ ಕಣ್ಣಿಗೆ ಸ್ಟ್ಯಾಬ್ ಆಗಿ ಅಲ್ಲೇ ಅವಳ ಸಾವಾಗಿ ಬಿಡುತ್ತೆ. ಅದನ್ನ ನೋಡಿ ವೇಗೆ ಅಯ್ಯೋ ನಾನು ಏನ್ ಮಾಡ್ಬಿಟ್ಟೆ ಅಂತ ತುಂಬಾ ಭಯ ಆಗಿ ಹೋಗುತ್ತೆ. ಆಂಜಿಯ ಕೊಲ್ಲೋ ಯಾವ ಉದ್ದೇಶನೂ ವೇನ ತಲೆಯಲ್ಲಿ ಇರಲ್ಲ, ಆದ್ರೂ ಅವಳ ಕೈಯಿಂದ ಒಂದು ಸಾವಾಗಿರುತ್ತೆ. ಈಗ ಈ ಡೆಡ್ ಬಾಡಿನ ಹೇಗಪ್ಪ ಡಿಸ್ಪೋಸ್ ಮಾಡೋದು ಅಂತ ಅದನ್ನ ಬಾಟಬ್ಗೆ ತಗೊಂಡೋಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ನಂತರ ಗಟ್ಟಿ ಮನ್ಸು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ, ಅವಳ ಸ್ಕಿನ್ ನ ಕಟ್ ಮಾಡಿ ಇವಳ ಸ್ಕಿನ್ ಗೆ ಫಿಕ್ಸ್ ಮಾಡ್ಕೋಬೇಕು ಅಂತ. ಮತ್ತೆ ಆಂಜಿಯ ಪೂರ್ತಿ ಸ್ಕಿನ್ ನ ತೆಗ್ದು ಇವಳ ಸ್ಕಿನ್ ನ ತೆಗ್ದು ಆಂಜಿಯ ಸ್ಕಿನ್ ನ ಇವಳ ಸ್ಕಿನ್ ಗೆ ಆ ಸಿರಮ್ ನ ಸಹಾಯದಿಂದ ಫಿಕ್ಸ್ ಮಾಡ್ಕೊಂಡು ವೇ ಇಂದ ಆಂಜಿ ರೂಪಕ್ಕೆ ಬದಲಾಗ್ತಾಳೆ. ಅಷ್ಟರಲ್ಲೇ ಹೊರಗೋಗಿದ್ದವಳ ಆಂಟಿ ವಾಪಸ್ ಮನೆಗೆ ಬಂದು ವೇನೆ ಆಂಜಿ ಅಂದ್ಕೊಂಡು ಪ್ರತಿ ಸಲ ಪ್ರೀತಿ ಮಾಡೋ ರೀತಿ ಅವಳನ್ನ ತಬ್ಕೊಂಡು ಪ್ರೀತಿ ಮಾಡ್ತಾರೆ. ವೇಗು ಇದ್ರಿಂದ ತುಂಬಾನೇ ಖುಷಿಯಾಗುತ್ತೆ. ಮತ್ತೆ ರಾತ್ರಿ ಪೂರ್ತಿ ಆಂಜಿಯ ವಿಡಿಯೋನ ನೋಡ್ತಾ ಅವಳ ರೀತಿಯೇ ಇಮಿಟೇಟ್ ಮಾಡ್ತಾ ಅವಳ ಪೂರ್ತಿ ಮ್ಯಾನರಿಸಮ್ ಅನ್ನ ಕಲ್ತ್ಕೊಳ್ತಾಳೆ. ಇದೇನು ವೇಗೆ ಕಷ್ಟ ಆಗಲ್ಲ, ಮೊದ್ಲಿಂದಲೂ ಒಬ್ರನ್ನ ಇಮಿಟೇಟ್ ಮಾಡೋ ಟ್ಯಾಲೆಂಟ್ ವೇ ಅಲ್ಲಿ ಇರುತ್ತೆ ಅಲ್ವಾ. ಅಷ್ಟೊತ್ತಿಗೆ ಆಂಜಿ ಅಮ್ಮ ನಾನಿನ್ನು ಒಂದು ವಾರ ಮನೇಲಿರೋಲ್ಲ, ಈ ವಿಷಯನ ವೇಗು ತಿಳಿಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮರುದಿನ ಬೆಳಗ್ಗೆ ಆಂಜಿ ರೀತಿಯ ಡ್ರೆಸ್ಸಿಂಗ್ ಮೇಕಪ್ ಮಾಡ್ಕೊಂಡು ಕಾಲೇಜ್ಗೆ ಹೋದಾಗ ಎಲ್ರು ಮೊದ್ಲಿನ ರೀತಿ ಅವಳನ್ನ ಇಗ್ನೋರ್ ಮಾಡ್ತಿರೋಲ್ಲ, ಬದಲಾಗಿ ವ್ಯಾಲ್ಯೂ ಕೊಡ್ತಾ ಇರ್ತಾರೆ. ಅವಳ ಬಾಯ್ ಫ್ರೆಂಡ್ ವೇನೆ ಆಂಜಿ ಅಂದ್ಕೊಂಡು ಅವಳ ಹತ್ರ ಬಂದು ತುಂಬಾ ಪ್ರೀತಿಯಿಂದ ಮಾತಾಡ್ತಾನೆ. ಇದರಿಂದ ವೇನು ಫುಲ್ ಹ್ಯಾಪಿ ಆಗ್ತಾಳೆ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗ ಅವಳ ಹತ್ರ ಇಷ್ಟು ಪ್ರೀತಿಯಿಂದ ಮಾತನಾಡ್ಸಿರ್ತಾನೆ. ನಂತರದ ದಿನಗಳಲ್ಲಿ ವೇ ಆಂಜಿಯ ಫೇಸ್ ನ ಜೊತೆ ಅವಳ ಲೈಫ್ ನು ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ವೇಯ ಲೈಫ್ಗಿಂತ ಆಂಜಿ ಲೈಫ್ ತುಂಬಾನೇ ಬ್ಯೂಟಿಫುಲ್ ಆಗಿದ್ದು, ಒಳ್ಳೆ ತಾಯಿ, ಕಾಲೇಜಲ್ಲಿ ಮರ್ಯಾದಿ, ಫ್ರೆಂಡ್ಸು, ಬಾಯ್ ಫ್ರೆಂಡು, ಈ ಮೊದ್ಲು ವೇಗೆ ಏನೆಲ್ಲ ಸಿಕ್ಕಿರೋಲ್ಲೋ ಅದೆಲ್ಲ ಆಂಜಿ ಲೈಫಿಗೆ ಬಂದಾಗ ಸಿಕ್ಕಿರುತ್ತೆ. ಹಾಗೇನೆ ಒಂದಿನ ಆಂಜಿಯ ಬಾಯ್ ಫ್ರೆಂಡ್ ಜೊತೆ ಡೇಟಿಂಗ್ ಗೆ ಹೋಗಿ ಅಲ್ಲಿ ಅವರಿಬ್ರು ಫನ್ ಮಾಡ್ತಿರ್ಬೇಕಾದ್ರೆ ವೇಯ ಫೇಸ್ ಇಂದ ಆಂಜಿಯ ಫೇಸ್ ಜಾರಿ ಅವಳ ಬಾಯ್ ಫ್ರೆಂಡ್ ಮೇಲೆನೆ ಬೀಳುತ್ತೆ. ಅದನ್ನ ನೋಡಿ ಅಯ್ಯೋಯ್ಯೋ ದೇವ್ರಿ ಅಂತ ಹೆದ್ರಿ ಅಲ್ಲಿಂದ ಹಿಂದೆ ಹೋಗ್ಬಿಟ್ಟು ಬಂಡೆ ಕಲ್ಲಿನಿಂದ ಕೆಳಗೆ ಬಿದ್ದು ಅವನ ಜೀವನ ಅವನೇ ತೆಕ್ಕೊಳ್ತಾನೆ. ಈಗ ವೇಗೆ ಅರ್ಥ ಆಗಿರುತ್ತೆ, ಈ ಸ್ಕಿನ್ ನಾನು ಪರ್ಮನೆಂಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನದಲ್ಲೇ ಸೆರಮ್ ನ ಪವರ್ ಕಮ್ಮಿಯಾಗಿ ಸ್ಕಿನ್ ಉದ್ರೋಗುತ್ತೆ ಅಂತ. ಅದಕ್ಕೆ ಸ್ಕಿನ್ ನ ಪರ್ಮನೆಂಟ್ ಆಗಿ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಕೆ ವಾಪಸ್ ಮನೆಗೆ ಬಂದು ಅವಳಪ್ಪನ ಎಕ್ಸ್ಪೆರಿಮೆಂಟ್ ಬುಕ್ ನ ಹುಡುಕ್ತಾಳೆ. ಆದ್ರೆ ಅದು ಅವಳಿಗೆ ಸಿಗಲ್ಲ. ಮತ್ತ ಅವಳಿಗೆ ನೆನಪಾಗುತ್ತೆ ಬುಕ್ ನ ಲ್ಯಾಬ್ ಅಲ್ಲೇ ಬಿಟ್ಟು ಬಂದಿರೋದು. ಅದಕ್ಕೆ ಪ್ರೊಫೆಸರ್ ಗೆ ಮೆಸೇಜ್ ಮಾಡಿ ಬುಕ್ ಬಗ್ಗೆ ಕೇಳಿದ್ರೆ ಪ್ರೊಫೆಸರ್ ಮಾತ್ರ ಮೆಸೇಜ್ ಗೆ ರಿಪ್ಲೈ ಮಾಡಲ್ಲ. ಮತ್ತೆ ಪ್ರೊಫೆಸರ್ ಎಕ್ಸ್ಪೆರಿಮೆಂಟ್ ಬಗ್ಗೆ ರಿಸರ್ಚ್ ಮಾಡ್ತಾ ವೇಯ ಅಪ್ಪನ್ ಬಗ್ಗೆನೂ ರಿಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗೋ ವಿಷಯ ಏನಂದ್ರೆ ಅವನೊಬ್ಬ ಸೈಕೋ ಪರ್ಸನಾಲಿಟಿಯ ಮನುಷ್ಯ ಅಂತ. ತನ್ನ ಎಕ್ಸ್ಪೆರಿಮೆಂಟ್ ಗೆ ಚರ್ಮದ ಅಗತ್ಯ ಬಂದಿದ್ರಿಂದ ಒಂದು ಹುಡುಗಿಯ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದ. ಇದರಿಂದ ಅವನನ್ನ ಕೆಲಸದಿಂದಲೂ ತೆಗ್ದಾಕಿರ್ತಾರೆ. ಅದಾದ ನಂತರ ಅವನ ಲೈಫ್ ಅಲ್ಲಿ ಏನೆಲ್ಲ ಆಯ್ತು ಅಂತ ಮೂವಿ ಆರಂಭದಲ್ಲಿ ನೀವೇ ನೋಡಿದ್ರಿ ಅಲ್ವಾ. ನಂತರ ಪ್ರೊಫೆಸರ್ ಈ ಎಕ್ಸ್ಪೆರಿಮೆಂಟ್ ಗೆ ಕಾರ್ಪ್ಸ್ ಫ್ಲವರ್ ಅವಶ್ಯಕತೆ ತುಂಬಾನೇ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಆ ಫ್ಲವರ್ ಇರೋ ಜಾಗಕ್ಕೆ ಹೋಗಿ ನೋಡಿದ್ರೆ ಆ ಫ್ಲವರ್ ಮುಕ್ಕಾಲಂಶ ಬಾಡೋಗಿರುತ್ತೆ. ಆದ್ರೂ ಉಳ್ದಿರೋ ಅಲ್ಪ ಸ್ವಲ್ಪ ಎಕ್ಸ್ಟ್ರಾಕ್ಟ್ ನ ಕಲೆಕ್ಟ್ ಮಾಡ್ಕೋತಾನೆ. ಈ ಕಡೆ ವೇ ಉಳ್ದಿರೋ ಸಿರಮ್ ನಿಂದ ಆ ಸ್ಕಿನ್ ನ ವಾಪಸ್ ಫಿಕ್ಸ್ ಮಾಡ್ಕೊಂಡು ಲ್ಯಾಬಿಗೆ ಬಂದು ಬುಕ್ ನ ಹುಡುಕಿದ್ರೆ ಆ ಬುಕ್ ಮಾತ್ರ ಅವಳಿಗೆ ಸಿಕ್ತಿರಲ್ಲ. ಈ ಬುಕ್ ಖಂಡಿತವಾಗಿಯೂ ಪ್ರೊಫೆಸರ್ ಹತ್ರನೇ ಇರ್ಬೇಕು ಅಂತ ಅವನಿಗೆ ಕಾಲ್ ಮಾಡಿದ್ರೆ ಅವನು ಕಾಲ್ ನ ರಿಸೀವ್ ಮಾಡಿ ಆ ಬುಕ್ ನನ್ನ ಹತ್ರನೇ ಇದೆ, ಅದು ಇನ್ಯಾವತ್ತು ನಿಂಗೆ ಸಿಗಲ್ಲ, ಯಾಕಂದ್ರೆ ಈ ಎಕ್ಸ್ಪೆರಿಮೆಂಟ್ ನ ನನ್ನ ಹೆಸರಿಂದ ನಾನು ಪಬ್ಲಿಷ್ ಮಾಡ್ಬೇಕು ಅಂತ ಇದ್ದೀನಿ
ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಪ್ರೊಫೆಸರ್ ನ ಮೋಸದಿಂದ ವೇಗೆ ತುಂಬಾನೇ ಕೋಪ ಬಂದು ಅಲ್ಲಿದ್ದ ವಸ್ತುನೆಲ್ಲ ಚಲಾಪಿಲಿ ಮಾಡಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಈವ ಅವಳ ಕಣ್ಣಿಗೆ ಬೀಳ್ತಾಳೆ. ಲ್ಯಾಬ್ ನಲ್ಲಿ ವೇ ಹಾಗೆ ಪ್ರೊಫೆಸರ್ ನ ಫೋಟೋನ ತೆಗೆದು ಅದನ್ನ ಬೇರೆ ರೀತಿಯ ಬಿಂಬಿಸಿ ಆಂಜಿಗೆ ಕಳಿಸಿರೋ ಫೋಟೋ ಮೆಸೇಜ್ ನೆಲ್ಲ ವೇ ನೋಡಿದ್ದು ಆ ವಿಷಯದಿಂದ ಈವ ಮೇಲೆ ಮೊದ್ಲೇ ಅವಳಿಗೆ ಕೋಪ ಇರುತ್ತೆ. ಅದರ ಜೊತೆ ಈವ ಹಾಗೆ ಪ್ರೊಫೆಸರ್ ನ ಅಫೇರ್ ಬಗ್ಗೆನೂ ಗೊತ್ತಾಗಿದ್ದು ಈವನ ಕೊಂದು ಅವಳ ಸ್ಕಿನ್ ನ ತಗೊಂಡು ಹೇಗೆ ವೇಯಿಂದ ಆಂಜಿ ಆದ್ಲು ಅದೇ ರೀತಿ ಆಂಜಿಯಿಂದ ಈವ ಆಗಿ ನಂತರ ಪ್ರೊಫೆಸರ್ ನ ಸೆಡ್ಯೂಸ್ ಮಾಡ್ಕೊಂಡು ಅವಳಪ್ಪನ ಬುಕ್ ನ ತರೋದಾಗಿ ಡಿಸೈಡ್ ಮಾಡಿ ಈವನ ಬೇಟೆಯಾಡೋಕೆ ಹೋಗ್ತಾಳೆ. ಅಲ್ಲಿ ಅವಳತ್ರ ಹೋಗಿ ಮನೆಗೆ ಡ್ರಾಪ್ ಮಾಡುವಂತ ಕೇಳ್ಬೇಕಾದ್ರೆ ಈವನು ಒಪ್ಪಿ ಅವಳನ್ನ ಮನೆಗೆ ಡ್ರಾಪ್ ಮಾಡಿ ರಿಲ್ಯಾಕ್ಸ್ ಆಗೋಕೆ ಮನೆ ಒಳಗೆ ಹೋದಾಗ ಈವ ರೂಪದಲ್ಲಿದ್ದ ವೇ ಅವಳ ಮೇಲೆ ದಾಳಿ ಮಾಡ್ತಾಳೆ. ಅವಳ ದಾಳಿಯಿಂದ ತಪ್ಪಿಸ್ಕೊಂಡು ಇವಳಿಗೇನಾಯ್ತಪ್ಪ ಅಂತ ಹೆದ್ರಿ ಅಲ್ಲಿಂದ ಹೊರಗೆ ಓಡೋಗಿ ನೋಡಿದ್ರೆ ಗೇಟ್ ಕ್ಲೋಸ್ ಆಗಿರುತ್ತೆ. ಮತ್ತೆ ಬೇರೆ ದಾರಿ ಕಾಣದೆ ತನ್ನ ಜೀವನ ಉಳಿಸ್ಕೊಳ್ಳೋಕೆ ಪೂಲ್ ಒಳಗೆ ಉಸಿರಿಟ್ಕೊಂಡು ಮುಳುಗಿ ಬಿಡ್ತಾಳೆ. ಆದ್ರೆ ಈ ಕಡೆ ಆಂಜಿ ಡ್ರಿಲ್ ಮಿಷಿನ್ ನ ಹಿಡ್ಕೊಂಡು ಈವನ ಹುಡುಕ್ತಿರ್ಬೇಕಾದ್ರೆ ಈವ ಪೂಲ್ ಒಳಗಿರೋದು ಗೊತ್ತಾಗಿ ಅವಳ ಜುಟ್ನ ಹಿಡ್ಕೊಂಡು ಡ್ರಿಲ್ ಮಿಷಿನ್ ನ ಅವಳ ತಲೆ ಒಳಗೆ ನುಗ್ಸಿ ಕೊಂದು ಬಿಡ್ತಾಳೆ. ನಂತರ ಈವ ಸ್ಕಿನ್ ತೆಗೆದು ಅವಳ ಸ್ಕಿನ್ ಗೆ ಫಿಕ್ಸ್ ಮಾಡ್ಕೊಂಡು ಕಣ್ಣಿನ ಲೆನ್ಸು, ಹೇರ್ ಸ್ಟೈಲು, ಡ್ರೆಸ್ಸಿಂಗ್ ಸೆನ್ಸು ಎಲ್ಲಾನು ಚೇಂಜ್ ಮಾಡ್ಕೊಂಡು ಪೂರ್ತಿಯಾಗಿ ಈವ ರೂಪಕ್ಕೆ ಬಂದು ಅವಳ ಹಳೆ ವಿಡಿಯೋನ ನೋಡ್ತಾ ಅವಳ ಮ್ಯಾನರಿಸಮ್ ಅನ್ನ ಕಲ್ತ್ಕೊಳ್ತಿರ್ಬೇಕಾದ್ರೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಅವರು ಯಾಕೆ ಬರ್ತಾರೆ ಅಂದ್ರೆ ಆಂಜಿಯ ಬಾಯ್ ಫ್ರೆಂಡ್ ಸತ್ತಿರ್ತಾನೆ ಅಲ್ವಾ, ಅವನ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಂಜಿ ಮನೆಗೆ ಬಂದಿರ್ತಾರೆ. ಏನಾದ್ರೂ ಕ್ಲೂ ಆಂಜಿ ಕಡೆಯಿಂದ ಸಿಗ್ಬೋದಾ ಅಂತ. ಆದ್ರೆ ಈವ ರೂಪದಲ್ಲಿದ್ದ ವೇ ಆಂಜಿ ಮನೆಯಲ್ಲಿಲ್ಲ ಅಂತ ಹೇಳಿ ಅವರನ್ನಲ್ಲಿಂದ ಕಳಿಸ್ತಾಳೆ. ಈವ ಟವಲ್ ಅಲ್ಲಿದ್ದ ಕಾರಣ ಪೊಲೀಸರು ರೂಮ್ ಒಳಗೆ ಹೋಗೋಲ್ಲ. ನಂತರ ಪ್ರೊಫೆಸರ್ ನ ಮೇಲೆ ಸೇರ್ ತೀರಿಸ್ಕೊಳ್ಳೋಕೆ ಆಂಜಿ ಮೊಬೈಲ್ ಅಲ್ಲಿದ್ದ ಆ ಫೋಟೋನ ಯೂನಿವರ್ಸಿಟಿಗೆ ಮೇಲ್ ಮಾಡಿ ಪ್ರೊಫೆಸರ್ ಲ್ಯಾಬ್ ನಲ್ಲಿ ಹುಡುಗಿರ್ ಜೊತೆ ಕೆಟ್ಟ ಕೆಲಸ ಮಾಡ್ತಾನೆ ಅಂತ ಆ ಫೋಟೋನ ವೈರಲ್ ಮಾಡ್ತಾಳೆ. ಇದರಿಂದ ಪ್ರೊಫೆಸರ್ ನ ಕೆಲಸ ಹೋಗುತ್ತೆ. ಆದ್ರೂ ಅವನು ಸುಮ್ನಿರೋಲ್ಲ. ಈ ಎಕ್ಸ್ಪೆರಿಮೆಂಟ್ ನ ಕಂಪ್ಲೀಟ್ ಮಾಡಿ ಕಳ್ಕೊಂಡ ಮರ್ಯಾದಿನ ವಾಪಸ್ ಪಡ್ಕೊಳ್ಳೇಬೇಕು ಅಂತ ಎಕ್ಸ್ಪೆರಿಮೆಂಟ್ ನ ಅವನ ಮನೆಯಲ್ಲಿ ಮುಂದುವರಿಸ್ತಾನೆ. ಅಲ್ಲಿಗೆ ಈವ ಹೋಗಿ ಅವನನ್ನ ಸೆಡ್ಯೂಸ್ ಮಾಡ್ಕೊಂಡು ಅವಳಪ್ಪನ ಬುಕ್ ನ ಪತ್ತೆ ಹಚ್ಚೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಪ್ರೊಫೆಸರ್ ಮಾತ್ರ ನಾನೊಂದು ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ದೀನಿ, ನನಗೆ ಡಿಸ್ಟರ್ಬ್ ಮಾಡ್ಬೇಡ ಹೋಗು ಅಂತ ಹೇಳಿ ಅವಳನ್ನಲ್ಲಿಂದ ಕಳಿಸ್ತಾನೆ. ಇದ್ರಿಂದೆಲ್ಲ ಇವಳ ಫ್ರಸ್ಟ್ರೇಷನ್ ಹೆಚ್ಚಾಗಿ ಹೇಗಾದ್ರೂ ಮಾಡಿ ಬುಕ್ ನ ತಗೊಳ್ಳೇಬೇಕು ಅಂತ ಥಿಂಕಿಂಗ್ ಅಲ್ಲಿ ಮುಳುಗೋಗಿರ್ತಾಳೆ. ಈ ಕಡೆ ಪ್ರೊಫೆಸರ್ ಅವನ ಎಕ್ಸ್ಪೆರಿಮೆಂಟ್ ನ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿ ಆ ಖುಷಿನ ಸೆಲೆಬ್ರೇಟ್ ಮಾಡೋಕೆ ಇವನ ಮನೆಗೆ ಕರೀತಾನೆ. ಇವ ಬುಕ್ ತಗೊಳ್ಳೋಕೆ ಇದೇ ಒಳ್ಳೆ ಟೈಮ್ ಅಂತ ಅವನ ಮನೆಗೆ ಹೋದಾಗ ಪ್ರೊಫೆಸರ್ ಅವರಿಬ್ರಿಗೆ ಕುಡಿಯೋಕೆ ಡ್ರಿಂಕ್ ತರೋಕೆ ಕಿಚನ್ ಗೆ ಹೋದ್ರೆ ಈ ಕಡೆ ಈವ ಅವಳಪ್ಪನ ಬುಕ್ ನ ಹುಡುಕ್ತಾಳೆ. ಆದ್ರೆ ಬುಕ್ ಮಾತ್ರ ಸಿಗಲ್ಲ. ಪ್ರೊಫೆಸರ್ ಮಾಡಿದ ಸೆರಮ್ ಸಿಗುತ್ತೆ. ಅದನ್ನ ತಗೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಕಿಚನ್ ಇಂದ ಪ್ರೊಫೆಸರ್ ಹೊರಗೆ ಬಂದು ಎಲ್ಗ್ ಹೋಗ್ತಿದ್ಯಾ ಅಂತ ಕೇಳ್ದಾಗ ನನಗೆ ತುಂಬಾ ತಲೆನೋವಾಗ್ತಿದೆ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಅವಳು ದಿಢೀರಾಗಿ ಹೋಗಿದ್ರಿಂದ ಪ್ರೊಫೆಸರ್ಗೆ ಅನುಮಾನ ಬಂದು ಅವನು ಕಂಡುಹುಡುಕಿದ ಸೆರಮ್ ಎಲ್ಲಿದೆ ಅಂತ ನೋಡಿದ್ರೆ ಅದು ಅವನಿಗೆ ಸಿಗಲ್ಲ. ಇದರಿಂದ ಅವನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಆ ಎಕ್ಸ್ಪೆರಿಮೆಂಟ್ ನ ಅವನು ಮತ್ತೊಮ್ಮೆ ಮಾಡೋಕ್ಕಾಗಲ್ಲ. ಆ ಎಕ್ಸ್ಪೆರಿಮೆಂಟ್ ಗೆ ಕಾರ್ಪ್ಸ್ ಫ್ಲವರ್ ನ ಎಕ್ಸ್ಟ್ರಾಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ಕಲೆಕ್ಟ್ ಮಾಡಕ್ ಹೋದ ಟೈಮ್ ಅಲ್ಲೇ ಅದು ಮುಕ್ಕಾಲಂಶ ಮುದುಡೋಗಿದ್ದು ಈಗಂತೂ ಆ ಹೂ ಕಂಪ್ಲೀಟ್ ಆಗಿ ನಾಶ ಆಗಿರುತ್ತೆ. ಇನ್ನು ವಾಪಸ್ ಆ ಹೂ ಅರಳೋಕೆ 5 ವರ್ಷ ಬೇಕಿದ್ದು ಅಷ್ಟು ವರ್ಷ ಕಾಯೋ ಪೇಷನ್ಸ್ ಆಗ್ಲಿ ಟೈಮ್ ಆಗ್ಲಿ ಪ್ರೊಫೆಸರ್ ಹತ್ರ ಇರಲ್ಲ. ಮತ್ತವನಿಗೆ ಅನ್ಸುತ್ತೆ ಇದು ಈವ ಕೈಯಿಂದ ವೇನೆ ಮಾಡ್ಸಿರ್ಬೇಕು ಅಂತ ಅವಳ ಮನೆಗೆ ಹೋಗ್ತಾನೆ. ಈ ಕಡೆ ಈವ ಸ್ಕಿನ್ ನಿಧಾನವಾಗಿ ಡ್ಯಾಮೇಜ್ ಆದ ಕಾರಣ ವೇ ಅನಿವಾರ್ಯವಾಗಿ ಆ ಸ್ಕಿನ್ ನ ತೆಗೆದು ಅವಳ ಅಸಲಿ ರೂಪಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಜಸ್ಮಿನ್ ಅಲ್ಲಿಗೆ ಬಂದು ವೇನ ನೋಡಿ ನೀನ್ ಯಾಕೆ ಈ ತರ ಇದ್ಯಾ, ಈವ ರೀತಿ ಯಾಕೆ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅವರೆಲ್ಲ ನನ್ನ ಇಲ್ಲೇ ಬಿಟ್ಟೋದ್ರು ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಜಸ್ಮಿನ್ ಅವಳಿಗೆ ಸಮಾಧಾನ ಮಾಡಿ ಇವತ್ತು ರಾತ್ರಿ ನಮ್ಮ ಮನೆಗೆ ಬಾ ಅಂತ ಕರೆದ್ಬಿಟ್ಟು ಫ್ರಿಡ್ಜ್ ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಆಂಜಿ ಹಾಗೆ ಈವನ ಪೀಸ್ ಮಾಡಿದ ಡೆಡ್ ಬಾಡಿ ಇರುತ್ತೆ. ಅದನ್ನ ನೋಡಿ ಶಾಕ್ ಆಗ್ಬೇಕಾದ್ರೆ ಹಿಂದೆಯಿಂದ ವೇ ಪ್ಲಾಸ್ಟರ್ ನಿಂದ ಅವಳ ಉಸಿರುಗಟ್ಟಿಸಿ ಸಾಯಿಸ್ತಾಳೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಪ್ರೊಫೆಸರ್ ಅಲ್ಲಿಗೆ ಬಂದು ಸೆರಮ್ ಎಲ್ಲಿದೆ ಅಂತ ಕೇಳ್ಬೇಕಾದ್ರೆ ವೇ ಫ್ರಿಡ್ಜ್ ಅಲ್ಲಿದೆ ಅಂತ ಹೇಳ್ತಾಳೆ. ಪ್ರೊಫೆಸರ್ ಫ್ರಿಡ್ಜ್ ನ ಓಪನ್ ಮಾಡಿ ಅಲ್ಲಿರೋದನ್ನ ನೋಡಿ ಕಿರ್ಚಬೇಕು ಅನ್ನುವಷ್ಟರಲ್ಲೇ ವೇ ಹಿಂದೆಯಿಂದ ಇಂಜೆಕ್ಷನ್ ಕೊಟ್ಟು ಅವನನ್ನ ಅನ್ಕಾನ್ಶಿಯಸ್ ಮಾಡ್ಬಿಟ್ಟು ನಂತರ ಅವನ ಕೈಕಾಲ್ ಕಟ್ಟಿ ಅವನಿಗೆ ಟಾರ್ಚರ್ ಮಾಡ್ತಾಳೆ. ಅವನ ಚೆಸ್ಟ್ ನಿಂದ ನೆಕ್ ತನಕ ಸ್ಕಿನ್ ತೆಗೆದು ಆ ಸೆರಮ್ ನ ಹಾಕಿ ವಾಪಸ್ ಫಿಕ್ಸ್ ಮಾಡಿದ್ರೆ ಆ ಸ್ಕಿನ್ ಅವನ ಫೇಸ್ ಪೂರ್ತಿ ಕವರ್ ಮಾಡ್ಕೋತಾ ಹೋಗುತ್ತೆ. ಸೇಮ್ ಅವಳಪ್ಪನ ಜೊತೆ ಆಯ್ತು ನೋಡಿ ಅದೇ ರೀತಿ. ಇದರಿಂದ ಅವನು ತುಂಬಾನೇ ಕಿರಿಚ್ತಾನೆ. ಆಗ ಅವನ ಬಾಯಿಗೆ ಸ್ಟ್ರಾನ ಇಟ್ಟುಬಿಟ್ಟು ಸೈಕೋ ರೀತಿ ಬಿಹೇವ್ ಮಾಡ್ತಿರ್ಬೇಕಾದ್ರೆ ಪಕ್ಕದ ಮನೆಯ ಆಂಟಿ ಪ್ರೊಫೆಸರ್ ಕಿರಿಚಟ ಕೇಳಿ ಅವರ ಮನೆಗೆ ಬಂದು ಶಾಕ್ ಆಗಿ ಅಲ್ಲಿ ಆಗ್ತಿದ್ದ ವಿಷಯನೆಲ್ಲ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾಳೆ. ಅದು ವೇಗೆ ಗೊತ್ತಾಗಿ ಆ ಸಿರಮ್ ನ ಹಿಡ್ಕೊಂಡು ಅಲ್ಲಿಂದ ಹೆದ್ರಿ ಓಡೋಗ್ತಿರ್ಬೇಕಾದ್ರೆ ಪೊಲೀಸರು ಅವಳ ಹಿಂದೆ ಬೀಳ್ತಾರೆ. ಪ್ರೊಫೆಸರ್ ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ರೋಡ್ ಅಲ್ಲಿ ಕೂತಿದ್ದ ಜಾನ್ ಹತ್ರ ಹೋಗಿ ಅವನ ಕಂಬಳಿ ಒಳಗೆ ಬಚ್ಚಿಡೋದಾಗಿ ಕೇಳ್ತಾಳೆ. ಜಾನ್ಗೂ ಅವಳು ಮೊದ್ಲಿಂದಲೂ ಪರಿಚಯ ಇದ್ದ ಕಾರಣ
ಅವಳನ್ನ ಕಂಬಳಿ ಒಳಗೆ ಅಡಗಿಸಿಟ್ಕೋತಾನೆ. ಅಷ್ಟರಲ್ಲೇ ಪೊಲೀಸ್ ಅವನ ಹತ್ರ ಬಂದು ಇಲ್ಲೊಂದು ಹುಡುಗಿ ಓಡೋದ್ಲ ಅಂತ ಕೇಳ್ಬೇಕಾದ್ರೆ ಕಂಬಳಿ ಒಳಗಿದ್ದ ವೇಗೆ ಭಯ ಆಗಿ ಅವಳ ಕೈಯಿಂದ ಸೆರಂ ಓಡ್ದೋಗುತ್ತೆ. ಜಾನ್ ಪೊಲೀಸರ ದಾರಿ ತಪ್ಸೋಕೆ ಒಂದು ದಿಕ್ಕಿನ ಕಡೆ ಕೈ ಮಾಡಿ ಅಲ್ಲಿ ಹೋದ್ಲು ಅಂತ ಹೇಳಿದಾಗ ಪೊಲೀಸರು ಆ ದಿಕ್ಕಿನ ಕಡೆ ಓಡೋಗ್ತಾರೆ. ಈ ಕಡೆ ಆ ಸಿರಂ ಓಡ್ದೋಗಿದ್ರಿಂದ ಅವರ ಸ್ಕಿನ್ ಪರಸ್ಪರ ಜೋಡಣೆಗೊಳ್ಳುತ್ತೆ. ಮತ್ತೊಂದ್ ಕಡೆ ಪೊಲೀಸರಿಗೆ ಆಂಜಿ ಮನೆಯಲ್ಲಿ 3 ಡೆಡ್ ಬಾಡಿ ಸಿಕ್ಕಿರುತ್ತೆ. ಪ್ರೊಫೆಸರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾನೆ. ನಂತರ ಮೂವಿಯ ಕೊನೆಯಲ್ಲಿ ಆಂಜಿ ಅಮ್ಮ ಆಂಜಿನ ಹುಡುಕ್ತಾ ಹೋದಾಗ ಅವಳಿಗೊಬ್ಬ ಹೋಮ್ಲೆಸ್ ಪರ್ಸನ್ ಸಿಗ್ತಾನೆ. ಅವನ ಮುಖ ಎಷ್ಟು ವಿಕಾರ ಆಗಿರುತ್ತೆ ಅಂದ್ರೆ ಅದನ್ನ ನೋಡಿ ಆಂಜಿ ಅಮ್ಮ ಹೆದರಿ ಅಲ್ಲಿಂದ ಓಡೋಗ್ತಾರೆ. ಅದು ಬೇರೆ ಯಾರೂ ಆಗಿರೋಲ್ಲ, ವೇ ಹಾಗೆ ಜಾನೇ ಆಗಿರ್ತಾರೆ. ಈಗ ಅವರಿಬ್ರು ಸೇರ್ಕೊಂಡು ಒಂದು ವಿಚಿತ್ರವಾದ ಕ್ರಿಯೇಚರ್ ಆಗಿ ಬದಲಾಗಿರ್ತಾರೆ.